ಈ ಧರ್ಮಸ್ಥಳದಲ್ಲಿ ಏನು ಇನ್ಸಿಡೆಂಟ್ ನಡೆದಿದೆನೋ ಆ ಹುಡುಗಿ ಸೌಜನ್ಯ ವಿಚಾರದಲ್ಲಿ ಅದರಲ್ಲಿ ಭಾಳಷ್ಟು ದಿನಗಳಿಂದ ಇವತ್ತಲ್ಲ ಭಾಳ ಹಳೆಯ ಕೇಸ್ ಇದು ನಡೀತಾನೆ. ಸುಪ್ರೀಂ ಕೋರ್ಟ್ ಕೂಡ ಹೋಗಿದೆ. ಆ ಸುಪ್ರೀಂ ಕೋರ್ಟಲ್ಲಿ ಕೂಡ ಏನು ಆಗಬೇಕಾಗಿತ್ತು ಎಲ್ಲ ಕೂಡ ಆಗಿದಾವ. ಯಾರು ಕೂಡ ಎಂಕ್ವೈರಿ ಮಾಡಲಾರ್ದಂತೆ ಏನು ಆಗ್ಲಾರ್ದಂತೆ ಎಲ್ಲ ಕೂಡ ಆಗಿದಾವ. ಅಂದರೆ ನಾನೇನು ಹೇಳ್ತೀನಿ, ಯಾವುದಿದೆ ಧರ್ಮ ಸೂಕ್ಷ್ಮತೆ ವಿಚಾರಗಳಲ್ಲಿ ಭಾವನೆಗಳಿಗೆ ಯಾವತ್ತು ಕೂಡ ಅಂದರೆ ಎಮೋಷ್ನಲ್ ಅಟ್ಯಾಚ್ಮೆಂಟ್ಸ್ ಇದ್ದಂಥ ಧರ್ಮಸ್ಥಳ ದೇವಸ್ಥಾನ, ಧರ್ಮಸ್ಥಳ ವೀರೇಂದ್ರ ಹೆಗಡೆಯವ್ರ ಬಗ್ಗೆ ಜೊತೆಲಿ ಇದ್ರನ್ನ ಭಾವನಾತ್ಮಕವಾದಂಥ ಸಂಬಂಧಗಳಿರೋಂಥ ಟೈಮಲ್ಲಿ ಸೂಕ್ಷ್ಮತೆಯಿಂದ ಯಾವುದೇ ಸರ್ಕಾರಗಳು ಕೆಲಸ ಮಾಡಬೇಕಾಗುತ್ತೆ. SIT ಏನು ಅದು ಆ್ಯಕ್ಚುಲಿ ನಾನು ಅದನ್ನು SIT ಬಗ್ಗೆ ಅವ್ರು ತಪ್ಪಿದಸ್ಥರು ಇವರು ಕರೆಕ್ಟು ತಪ್ಪಂದು ನಾನು ಜಡ್ಜ್ಮೆಂಟ್ ಹೇಳಕ್ಕೆ ಕುಂತಿಲ್ಲ. ಅಂದರೆ ಕೆಲವೊಂದು ವಿಚಾರಗಳಲ್ಲಿ ಸೂಕ್ಷ್ಮತೆ ಇದ್ದಂಥ ಟೈಮಲ್ಲಿ ಎಮೋಷ್ನಲ್ ಅಟ್ಯಾಚ್ಮೆಂಟ್ ಇದ್ದಂಥ ಟೈಮಲ್ಲಿ ಇವರೆಲ್ಲರೂ ಧರ್ಮದ ಮೇಲೆ ಅವಲಂಬಿತವಾದಂಥ ಟೈಮಲ್ಲಿ ಸೂಕ್ಷ್ಮತೆಯಲ್ಲಿ SIT ಕೊಡೋದ್ರಿಂದ ಇವತ್ತು ಇದು ಇಲ್ಲಿಗೆ ಮುಗಿಯಲ್ಲ ನೋಡ್ರಿ. ಇವತ್ತು ಏನಾಗುತ್ತೆ ಅಂತ ಹೇಳಿದ್ರೆ ಎಲ್ಲ ಒಂದು ಕಡೆ ಅವ್ರಿಗೆ ಧರ್ಮಸ್ಥಳ ವೀರೇಂದ್ರ ಹೆಗಡೆ ಅವ್ರ ಬಗ್ಗೆ ಹಿಂಗೆಲ್ಲ ಆಗಿದೆ, ಸುಪ್ರೀಂ ಕೋರ್ಟ್ ವಾಪಸ್ ಬಂದಿದೆ. ಸೌಜನ್ಯ ವಿಚಾರದಲ್ಲಿ ಇವತ್ತೆಲ್ಲ ಭಾಳ ಹಳೇದಾದಂಥ ಟೈಮಲ್ಲಿ SIT ಕೊಟ್ಟಂಥ ಟೈಮಲ್ಲಿ ಏನಾಗುತ್ತೆ ಎಲ್ಲ ಒಂದು ಕಡೆ ಈ ಸರ್ಕಾರ ಹಿಂದೂ ವಿರೋಧ ಅನ್ನೋಂಥದ್ದು ಕೂಡ ಭಾವನೆಗಳು ಹುಟ್ಟಾಕ್ತಾರೆ. ಹಂಗಾಗಿ ಇದು ಅದು ಕೂಡ ಸರಿಯಲ್ಲ. ಯಾಕಂದರೆ ನಾನು ಹೇಳೋದಿಷ್ಟೇ, ಇವತ್ತು ಯಾರನ್ನಾಗಲಿ ತಪ್ಪಿದಸ್ಥರಿಗೆ ಅವ್ರಿಗೆ ಶಿಕ್ಷೆ ಆಗಲೇಬೇಕು. ಸೌಜನ್ಯ ವಿಚಾರದಲ್ಲಿ ಆಗಿರ್ಬೋದು, ಇನ್ನೂ ಬೇರೆ ವಿಚಾರದಲ್ಲಿ ಆಗಿರ್ಬೋದು. ಇವತ್ತು ಈ ಸರ್ಕಾರ ಇವತ್ತು SIT ಕೊಡ್ತಿದೆ ಅನ್ನೋಂಥ ವಿಚಾರ ಏನಿದೆನಾ ಎಲ್ಲೊಂದು ಕಡೆ ಸೇಡು ಅಂದರೆ ಎಲ್ಲೊಂದು ಕಡೆ ಹಿಂದೂ ಧರ್ಮದ ಮೇಲೆ ಒಂದು ಗದಾಪ್ರಹಾರ ಮಾಡೋಂಥ ಕೆಲಸ ಮಾಡಿದೆ. ಎಲ್ಲೊಂದು ಕಡೆ ಸೇಡಿನ ರಾಜಕಾರಣವನ್ನು ಮಾಡೋಂಥ ಕೆಲಸ ಆಗುತ್ತೆ. ಅದಕ್ಕೋಸ್ಕರವಾಗಿ ನಾನು ಇದ್ರ ಬಗ್ಗೆ ಡಿಬೇಟ್ ಮಾಡೋಕ್ಕೆ ಹೋಗಲ್ಲ. ಯಾಕಂದರೆ ಸೌಜನ್ಯ ಕೇಸು ಇವತ್ತು ಇಷ್ಟು ದೊಡ್ಡ ಮಟ್ಟದಲ್ಲಿ ದೇಶದಲ್ಲಿ ಒಂದು ಚರ್ಚೆ ಸಂಚಲನ ಮೂಡಿಸುವಂಥ ಟೈಮಲ್ಲಿ SIT ಕೊಟ್ಟಿರೋದು ಎಷ್ಟು ಕರೆಕ್ಟು, ಇವತ್ತು ಸರ್ಕಾರ ಈ ತೀರ್ಮಾನ ತಗೋಬೇಕಾಯ್ತಾ, ಎಲ್ಲೋ ಒಂದು ಕಡೆ ಧರ್ಮದ ಮೇಲೆ ಗದಾಪ್ರಹಾರ ಮಾಡೋಂಥ ಕೆಲಸ ಆಗಿದೆ.